ಗರ್ಭದಲ್ಲಿನ ಮಗುವಿಗೆ ಜನನಕ್ಕೂ ಮೊದಲೇ ನೀಡುವ ಸಂಸ್ಕಾರವನ್ನ ಗರ್ಭ ಸಂಸ್ಕಾರ ಎನ್ನುತ್ತಾರೆ. ಹುಟ್ಟುವ ಮೊದಲೇ ಕಂದನಿಗೆ ನೀಡುವ ಈ ಸಂಸ್ಕಾರವನ್ನ ಹೇಗೆ ಯಾವಾಗ ಮಾಡ್ತಾರೆ, ಇದೆಷ್ಟು ಅತ್ಯವಶ್ಯಕ, ಈ ಕುರಿತಂತೆ ತಜ್ಞ ವೈದ್ಯರು ನೀಡಿರೋ ಮಾಹಿತಿ ಇಲ್ಲಿದೆ ನೋಡಿ. ಜನನಕ್ಕೂ ಮೊದಲೇ ಭ್ರೂಣಕ್ಕೆ ಗರ್ಭ ಸಂಸ್ಕಾರ. ಹುಟ್ಟುವ ಮೊದಲೇ ಕಂದನಿಗೆ ನೀಡುವ ಸಂಸ್ಕಾರ. ಗರ್ಭ ಸಂಸ್ಕಾರ ಹೇಗೆ ಯಾವಾಗ ಮಾಡುತ್ತಾರೆ ಗೊತ್ತಾ? ಪ್ರತಿ ತಾಯಿಗೆ ಮಗುವಿನ ಜನನ ಅನ್ನೋದು ಬದುಕಿನ ಅತಿ ಮಹತ್ವದ ಘಟ್ಟ. ತನ್ನದೇ ರಕ್ತ ಹಂಚಿಕೊಂಡು ಇನ್ನೊಂದು ಜೀವಕ್ಕೆ ಜೀವ ನೀಡಿ ಸಲಹುವ ಶಕ್ತಿ ಇರೋದು ಆಕೆಗೆ ಮಾತ್ರ. ತನ್ನ ಮಗುವನ್ನ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು, ಒಳ್ಳೆಯ ಸಂಸ್ಕಾರ ನೀಡಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಬದುಕುವಂತೆ ಮಾಡಬೇಕು. ಹೀಗೆ ಒಡಲೊಳಗಿನ ಜೀವದ ಭವಿಷ್ಯವನ್ನ ಕಟ್ಟುವ ಕನಸು ಕಾಣುವವಳು ಹೆಣ್ಣು. ಪ್ರಾಪಂಚಿಕ ಅರಿವನ್ನೇ ಹೊಂದಿರದ ಮಗುವಿಗೆ ತಾಯಿಯ ಗರ್ಭದಲ್ಲಿಯೇ ಸಂಸ್ಕಾರವನ್ನ ನೀಡಲಾಗುತ್ತೆ. ಅದನ್ನೇ ಗರ್ಭ ಸಂಸ್ಕಾರ ಎನ್ನುವುದು. ಆಯುರ್ವೇದ ವಿಧಾನದಲ್ಲಿ ನೀಡುವ ಈ ಗರ್ಭ ಸಂಸ್ಕಾರ ಮಗುವಿನ ಆರೋಗ್ಯಯುತ ಬೆಳವಣಿಗೆಗೆ ಹಾಗೂ ಜೀವನಕ್ಕೆ ಬೇಕಾದ ಸದ್ಗುಣಗಳನ್ನ ತರಬೇತಿ ನೀಡುವುದಾಗಿದೆ. ಯಾವಾಗ ಹೆಣ್ಣು ತನ್ನ ಗರ್ಭ ಧರಿಸುವಿಕೆಯನ್ನ ಖಚಿತಪಡಿಸಿಕೊಳ್ಳುತ್ತಾಳೋ ಆಗಿನಿಂದಲೇ ಗರ್ಭ ಸಂಸ್ಕಾರದ ಹಂತಗಳು ಆರಂಭವಾಗುತ್ತೆ. ಗರ್ಭ ಸಂಸ್ಕಾರ ಅಂದ್ರೆ ಗರ್ಭದಲ್ಲಿರುವ ಮಗುವಿಗೆ ವಿವಿಧ ಹಂತಗಳಲ್ಲಿ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಬೇಕಾದ ಗುಣಗಳನ್ನ ಅಡಿಪಾಯದ ರೀತಿಯಲ್ಲಿ ಮಗುವಿನ ಗ್ರಹಿಕೆಗೆ ಬರುವಂತೆ ಮಾಡುವುದು. ಯಾಕೆ ಅಂದ್ರೆ ಪ್ರತಿ ಮಗು ತಾಯಿಯ ಗರ್ಭದಲ್ಲಿರುವಾಗ ಅಗಾಧ ಪ್ರಮಾಣದಲ್ಲಿ ಗ್ರಹಿಸುವ ಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನ ಹೊಂದಿರುತ್ತೆ. ಈ ಬಗ್ಗೆ ವಿಜ್ಞಾನಿಗಳು ಕೂಡ ಕಂಡುಕೊಂಡಿದ್ದಾರೆ. ಸಾಮಾನ್ಯವಾಗಿ ಗರ್ಭಧಾರಣೆಯಾಗಿ 3ನೇ ತಿಂಗಳ ಬಳಿಕ ಗರ್ಭ ಸಂಸ್ಕಾರದ ಪ್ರಕ್ರಿಯೆಗಳನ್ನ ನೀಡಲಾಗುತ್ತೆ. ಗರ್ಭಾವಸ್ಥೆಯಲ್ಲಿ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸ. ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಹೆಣ್ಣು ಅನೇಕ ದೈಹಿಕ ಬದಲಾವಣೆಗಳ ಜೊತೆಗೆ ಒಂದಷ್ಟು ಮಾನಸಿಕ ಒತ್ತಡ, ಬೆನ್ನು ನೋವು, ಕಿರಿಕಿರಿಗಳನ್ನ ಅನುಭವಿಸುತ್ತಾಳೆ. ಹೀಗಾಗಿ ಯೋಗ ಮತ್ತು ಪ್ರಾಣಾಯಾಮ ಗರ್ಭಾವಸ್ಥೆಯ ಸಮಯದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಗರ್ಭ ಸಂಸ್ಕಾರದಲ್ಲಿ ಮೊದಲು ಇದೇ ಅಭ್ಯಾಸವನ್ನ ಹೇಳಿಕೊಡಲಾಗತ್ತೆ. ವ್ಯಾಯಾಮದ ಅಭ್ಯಾಸದಿಂದ ಮುಖ್ಯವಾಗಿ ಬೆನ್ನು ಉರಿಯನ್ನ ಬಲಗೊಳಿಸಿ ಇಡೀ ದೇಹಕ್ಕೆ ಆರಾಮದಾಯಕ ಅನುಭವವನ್ನ ನೀಡುತ್ತೆ. ಯಾವ ತಿಂಗಳಿನಲ್ಲಿ ಯಾವ ರೀತಿಯ ಯೋಗವನ್ನ ಮಾಡಬೇಕು ಅನ್ನೋದನ್ನ ಗರ್ಭ ಸಂಸ್ಕಾರದಲ್ಲಿ ಕಲಿಯಬಹುದಾಗಿದೆ. ಇನ್ನು ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮಾನಸಿಕ ಒತ್ತಡ ದೂರವಾಗಿ ಮನಸ್ಸು ಪ್ರಫುಲ್ಲವಾಗುತ್ತೆ. ದೀರ್ಘ ಉಸಿರಾಟದ ಪ್ರಾಣಾಯಾಮಗಳು ಹೆಚ್ಚಿನ ಆಮ್ಲಜನಕದ ಉತ್ಪಾದನೆಗೆ ಕಾರಣವಾಗುತ್ತೆ. ಇದರಿಂದ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೂ ಅಗತ್ಯ ಆಮ್ಲಜನಕ ದೊರೆಯುತ್ತೆ. ಗರ್ಭ ಸಂವಾದ. ತಾಯಿ ಮತ್ತು ಮಗುವಿನ ಬಂಧ ಕರುಳ ಬಳ್ಳಿಯ ಸಂಬಂಧ. ಎಷ್ಟು ಜನ್ಮ ತಾಳಿದ್ರೂ ತಾಯಿಯ ಋಣ ತೀರಿಸಲಾಗದು ಎನ್ನುತ್ತಾರೆ. ಯಾಕೆ ಅಂದ್ರೆ ಮಗು ಹುಟ್ಟಿದ ಬಳಿಕ ಎಲ್ಲರೂ ಅದರೊಂದಿಗೆ ಮಾತನಾಡ್ತಾರೆ. ಆದ್ರೆ ತಾಯಿಯಾದವಳು ಮಗು ತನ್ನ ಹೊಟ್ಟೆಯಲ್ಲಿರುವಾಗಲೇ ಅದರೊಂದಿಗೆ ಸಂವಹನವನ್ನ ನಡೆಸುತ್ತಾಳೆ. ಅದುವೇ ಗರ್ಭ ಸಂವಾದ. ಧ್ಯಾನಸ್ಥ ಸ್ಥಿತಿಯಲ್ಲಿ ಗರ್ಭಿಣಿಯರು ತಮ್ಮ ಮಗುವಿಗೆ ನೈತಿಕ ಮೌಲ್ಯಗಳನ್ನ ತಿಳಿಸಿಕೊಡುವ ವಿಧಾನ ಈ ಗರ್ಭ ಸಂವಾದ. ಈ ಪ್ರಕ್ರಿಯೆ ಕೇವಲ ಮಗುವಿನೊಂದಿಗೆ ಸಂವಾದ ನಡೆಸುವ ಖುಷಿ ಮಾತ್ರವಲ್ಲ, ಆಂತರಿಕ ಒತ್ತಡ, ಆತಂಕವನ್ನ ನಿವಾರಣೆ ಮಾಡುತ್ತೆ. ಆದ್ರೆ ಈ ಗರ್ಭ ಸಂವಾದ ಪ್ರಕ್ರಿಯೆಯ ತರಬೇತಿಯನ್ನ ನುರಿತ ವೈದ್ಯರಿಂದ ಮಾತ್ರ ತೆಗೆದುಕೊಳ್ಳುವುದು ಉತ್ತಮ.
ಥೆರಪಿ. ಸಂಗೀತ ಅನ್ನೋದು ಒಂದು ರೀತಿಯ ಥೆರಪಿ. ಎಲ್ಲ ವಯೋಮಾನದವರಿಗೂ ಮಾನಸಿಕ ಒತ್ತಡವನ್ನ ನಿವಾರಿಸಲು ಇರುವ ಸುಲಭ ವಿಧಾನವಾಗಿದೆ. ಇದೇ ಮ್ಯೂಸಿಕ್ ಗರ್ಭ ಸಂಸ್ಕಾರದ ರೂಪದಲ್ಲಿ ಗರ್ಭಿಣಿಯರಿಗೆ ನೀಡಿದಾಗ ಅದು ಮಗುವಿನ ಬೆಳವಣಿಗೆಗೆ ಸಹಾಯಕವಾಗತ್ತೆ. ಅದು ಹೇಗೆ ಅಂದ್ರೆ, ಸಂಗೀತವು ಮಗುವಿನ ಶಬ್ದ ಗ್ರಹಿಸುವಿಕೆಯನ್ನ ವೃದ್ಧಿಸುತ್ತೆ, ಜೊತೆಗೆ ಮೆದುಳಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸಂಗೀತದಲ್ಲಿನ ಕೆಲವು ರಾಗಗಳು ಮಗುವಿನ ಉತ್ತಮ ಶಾರೀರಿಕ ಬೆಳವಣಿಗೆಗೂ ಸಹಕಾರಿಯಾಗಿದೆ. ಹೀಗಾಗಿ ಸಂಗೀತವನ್ನ ಆಲಿಸೋದು ಗರ್ಭದಲ್ಲಿನ ಮಗುವಿಗೆ ನೀಡುವ ಉತ್ತಮ ಥೆರಪಿಯಾಗಿದೆ. ಮಂತ್ರ ಥೆರಪಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಸೂಕ್ತ ಮನಸ್ಸಿನ ಜಾಗೃತಿಗೆ ಮಂತ್ರಗಳ ಪಠಣ ಅತ್ಯುತ್ತಮವಾಗಿದೆ. ಹೀಗಾಗಿ ಹುಟ್ಟುವ ಮಗುವಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಲು ಗರ್ಭ ಸಂಸ್ಕಾರದಲ್ಲಿ ಕೆಲವು ಆಯ್ದ ಮಂತ್ರಗಳನ್ನ ತಾಯಿಯ ಬಳಿ ಹೇಳಿಸುವ ಮೂಲಕ ಮಗು ಮತ್ತು ತಾಯಿಗೆ ಆಹ್ಲಾದ ಅನುಭವ ಸಿಗುವಂತೆ ಮಾಡಲಾಗುತ್ತೆ. ಹೀಗಾಗಿ ಗರ್ಭ ಸಂಸ್ಕಾರದಲ್ಲಿ ಮಂತ್ರ ಪಠಣ ಕೂಡ ಒಂದು ಥೆರಪಿಯಂತೆ ಪಡೆಯಬಹುದಾಗಿದೆ. ಇದೆಲ್ಲದರ ಜೊತೆಗೆ ಗರ್ಭ ಸಂಸ್ಕಾರದಲ್ಲಿ ಗರ್ಭಿಣಿಯಾದವಳು ಯಾವ ತಿಂಗಳಿನಲ್ಲಿ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಎಂತಹ ಉಡುಪುಗಳನ್ನ ಧರಿಸಿದ್ರೆ ಹಿತವಾದ ಅನುಭವಗಳನ್ನ ಪಡೆಯಬಹುದು, ಹಾಗೂ ಯೋಚನಾ ಲಹರಿ ಯಾವ ರೀತಿ ಇದ್ರೆ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎನ್ನುವ ಬಗ್ಗೆ ಹೇಳಲಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.